ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಬ್ಬಕ್ಕಿ ಮತ್ತು ಶಾವಿಗೆ ಬಳಸಿ ಒಂದು ಸಿಂಪಲ್ ಹಾಗೂ ಟೇಸ್ಟಿಯಾದ ಪಾಯಸ ಮಾಡ್ತಾಯಿದ್ದೀನಿ. ಈ ಪಾಯಸ ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅತಿ ಕಡಿಮೆ ಟೈಮಲ್ಲಿ ಮಾಡ್ಬೋದು. ಈ ಪಾಯಸನ ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಮೊದಲಿಗೆ ನಾನಿವಾಗ ಒಂದು ಕಪ್ಪಷ್ಟು ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ದಪ್ಪ ಸಬ್ಬಕ್ಕಿ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಸಣ್ಣ ಸಬ್ಬಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ನಾವು ಒಂದು 2 ಸಲ ವಾಶ್ ಮಾಡ್ಕೋಬೇಕಾಗುತ್ತೆ, ಡಸ್ಟ್ ಎಲ್ಲ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಈಸಿ ರೆಸಿಪಿ ಇದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದನ್ನು ಹಬ್ಬಕ್ಕೆ ಮಾಡಬೇಕು ಅಥವಾ ಯಾರು ನೆಂಟರು ಬಂದಾಗಲೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವಾಗ ಬೇಕು ಅಂದಾಗ ಅವಾಗ 5 ನಿಮಿಷಕ್ಕೆಲ್ಲ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು 2 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಒಂದು 10-15 ನಿಮಿಷ ಸ್ವಲ್ಪ ನೆನೆಯೋಕ್ಕೆ ಬಿಡೋಣ. ಸಬ್ಬಕ್ಕಿ ಸ್ವಲ್ಪ ನೆಂದರೆ ಬೇಗ ಆಗುತ್ತೆ ಪಾಯಸ. ನೋಡಿ, ಈ ರೀತಿ ಒಂದು 1 ಕಪ್ ಅಷ್ಟು ನೀರು ಹಾಕಿ ಒಂದು 10-15 ನಿಮಿಷ ಪ್ಲೇಟ್ ಮುಚ್ಚಿ ಪಕ್ಕಕ್ಕಿಡೋಣ. ನೆಕ್ಸ್ಟು ನಾನಿವಾಗ ಮಿಲ್ಕ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರು. ಪಾಯಸಕ್ಕೆ ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ರೆ ಟೇಸ್ಟ್ ಬರುತ್ತೆ, ಹಾಗೆ ಪಾಯಸ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರ್ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದು ಸೇಮ್ ಹಾಲು ರೀತಿ ಬರೋ ರೀತಿ ನಾವು ಗಂಟು ಇಳ್ದಿರಂಗೆ ಕಲಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದೇ ಸಲ ನೀರು ಹಾಕಕ್ಕೆ ಹೋಗ್ಬಿಡಿ, ಗಂಟಾಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡಿ. ನೋಡ್ತಾ ಇರ್ಬೋದು, ಇದು ಕಲಸಿ ಯಾವ ರೀತಿ ಬಂದಿದೆ ಅಂಥೇಳಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ, ಒಳ್ಳೆ ಹಾಲು ರೀತಿಲೇ ಬಂದಿದೆ. ನೆಕ್ಸ್ಟು ಒಂದು ಕಡಾಯಿಗೆ ನಾನು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತುಪ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಗೋಡಂಬಿ. ಇದನ್ನು ನೀವು ಬೇಕಾದರೆ ಸಣ್ಣದಾಗಿ ಕೂಡ ಹಾಕ್ಕೊಳ್ಬೋದು. ಪಾಯಸ ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಎರಡೂ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಹುರ್ಕೋಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ ನಾನಿವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ತಗೊಳ್ತಾ ಇದ್ದೀನಿ. ನೀವು ಇದಕ್ಕೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ದ್ರಾಕ್ಷಿ ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ತುಪ್ಪ ಸೀದೋದ್ಮೇಲೆ ಪಾಯಸ ವೇಸ್ಟ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಕಡಾಯಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಶಾವಿಗೆ ತೊಗೊಳ್ತಾ ಇದ್ದೀನಿ. ರೋಸ್ಟೆಡ್ ಶಾವಿಗೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು 2-3 ನಿಮಿಷಗಳ ಲೋ ಫ್ಲೇಮಲ್ಲೇ ನೀವು ಶಾವಿಗೆ ಹುರ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಬಂದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಅರ್ಧ ಲೀಟ್ರ್ ಹಾಲನ್ನು ಪಕ್ಕಕ್ಕೆ ಕಾಯಲಿಟ್ಟಿದ್ದೆ. ಅದು ಹಾಲು ಚೆನ್ನಾಗಿ ಕಾದಿದೆ. ನೀವು ಈ ರೀತಿ ಕಾದಿರೋ ಹಾಲನ್ನೇ ಹಾಕ್ಕೊಡೋದ್ರಿಂದ ಪಾಯಸ ಬೇಗ ಆಗುತ್ತೆ. ನೋಡಿ, ಈ ಪಾಯಸ ಒಂದು 5-6 ಜನ ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಲು ಚೆನ್ನಾಗಿ ಕಾದಿರೋ ಹಾಲು ತೊಗೊಂಡು ನಾವು ನೆಕ್ಸ್ಟ್ ಏನು ಸಬ್ಬಕ್ಕಿ ನೆನೆ ಹಾಕಿದ್ವಲ್ಲ 10-15 ನಿಮಿಷ, ಆ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಬೇಯುತ್ತೆ ಸಬ್ಬಕ್ಕಿ ಈ ರೀತಿ ನೆನೆ ಹಾಕಿ ಮಾಡೋದ್ರಿಂದ. ನೀವು ಬೇಕಾದ ಹಾಲಲ್ಲೂ ಕೂಡ ಸಬ್ಬಕ್ಕಿ ನೆನೆ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ನೋಡಿ, ಸಬ್ಬಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಈಗ ನೀವು ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಈಸಿ ಇದೆ ರೆಸಿಪಿ, ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಈಗ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಸಕ್ಕರೆ ನೀವು ನೋಡಿ ತೊಗೊಳ್ಳಿ. ನಮಗೆ ಸಕ್ಕರೆ ಬೇಡ ಅನ್ನೋರು ಕೂಡ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸಬ್ಬಕ್ಕಿ ಬೇಗ ಬೇಯ್ತಾ ಇದೆ. ನಾನು ನೆಕ್ಸ್ಟ್ ಇದಕ್ಕೆ ನಾವು ಮಿಲ್ಕ್ ಪೌಡ್ರು ಮತ್ತು ನೀರು ಹಾಕಿ ಕಲಿಸ್ಕೊಂಡಿದ್ವಲ್ಲ, ಈ ಮಿಶ್ರಣವನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಮಗೆ ಪಾಯಸ ಗಟ್ಟಿಯಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಬೇಗ ಆಗುತ್ತೆ ಪಾಯಸ ಅಂದರೆ ತುಂಬ ಬೇಗ ಆಗುತ್ತೆ. ಯಾವಾಗ ಬೇಕಾದರೂ ತಿನ್ನಬೇಕು ಅಂದರೆ ಇಮಿಡಿಯೇಟ್ಲಿ ನೀವು ಸಬ್ಬಕ್ಕಿ ಶಾವಿಗೆ ಇದ್ದರೆ ಇಮಿಡಿಯೇಟ್ಲಿ ಪಾಯಸ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಶಾವಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಸಬ್ಬಕ್ಕಿಗೆ ಅರ್ಧ ಕಪ್ಪಷ್ಟು ಶಾವಿಗೆ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು 5-8 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೊಡಿ. ನೋಡಿ, ಈ ರೀತಿ 80% ಪಾಯಸ ಆಗಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಎಷ್ಟು ಬೇಗ ಬೆಂದಿದೆ ಅಂತ, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ನಾನು ನೆಕ್ಸ್ಟ್ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಹಾರ್ಲಿಕ್ಸ್ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹಾರ್ಲಿಕ್ಸ್ ಪೌಡ್ರ್ ಬೇಡ ಅಂದರೆ ನೀವು ಬಾದಾಮಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ಮದುವೆ ಮನೇಲಿ ಹೇಗೆ ಮಾಡ್ತಾರೋ ಆ ರೀತಿ ನಿಮಗೆ ರುಚಿ ಕೊಡುತ್ತೆ. ನಾನು ಇವಾಗ ಇದಕ್ಕೆ ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ. ನೋಡಿ, ಈ ರೀತಿ ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀವು ಪಾಯಸ ರೆಡಿ ಆಗ್ತಾಯಿದೆ. ಎಷ್ಟು ಬೇಗ ಆಗ್ತಿದೆ ಅಂದರೆ 5 ನಿಮಿಷಕ್ಕೆಲ್ಲ ನಿಮಗೆ ಈ ಪಾಯಸ ರೆಡಿಯಾಗಿ ಹೋಗುತ್ತೆ. ಮತ್ತು ಈ ಪಾಯಸನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ.
ತುಂಬ ಚೆನ್ನಾಗಿದೆ ಈ ರೆಸಿಪಿ ಕೂಡ. ನಿಮ್ಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ನೆಕ್ಸ್ಟ್ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ ಹಾಗೂ ದ್ರಾಕ್ಷಿನ ನೋಡಿ ಈ ರೀತಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ರುಚಿಯಾದ ಪಾಯಸ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ಘಮ್ ಅಂತ ಬರ್ತಾ ಇದೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನೀವು ಈಗಲೇ ಮನೆಯಲ್ಲಿ ಪಾಯಸ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದೀತೂಸ್ ಕಿಚನ್ ಫಾರ್ ಮೋರ್ ವಿಡಿಯೋಸ್.